ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನಿಮಗೆ ಫ್ಯಾನ್ನ ಹೇಗೆ ಫಿಟ್ ಮಾಡೋದು ತಿಳಿಸ್ಕೊಡ್ತೀನಿ. ಸೊ ನಾನು ಫ್ಯಾನ್ ಅನ್ಬಾಕ್ಸಿಂಗ್ ಮಾಡೋದನ್ನ ಸ್ಕಿಪ್ ಮಾಡಿದ್ದೀನಿ, ಯಾಕಂದರೆ ಅದೇ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ. ಬಟ್ ನಿಮಗೆ ಮೇಲ್ಗಡೆ ಇಮೇಜ್ ಕಾಣ್ತಿದೆಯಲ್ಲ, ಸೊ ಅದರಲ್ಲಿ ಏನು ಕಾಣ್ತಾ ಇದೆ ಅಷ್ಟು ಪಾರ್ಟ್ಸ್ಗಳು ಫ್ಯಾನಲ್ಲಿ ಬಾಕ್ಸ್ ಒಳಗಡೆ ಇರುತ್ತೆ. ಸೊ ಬನ್ನಿ ಇವಾಗ ವಿಂಗ್ಸ್ ಯಾವ ಥರ ಫಿಟ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ಥರ 3 ವಿಂಗ್ಸ್ ಇರುತ್ತೆ. 3 ವಿಂಗ್ಸ್ನ ಸ್ಕ್ರೂ ಹಾಕಿ ಫಿಟ್ ಮಾಡ್ಕೋಬೇಕು. ಸೊ ಸ್ಕ್ರೂಗಳನ್ನ ಟೈಟಾಗಿ ಫಿಟ್ ಮಾಡಿ. ಮತ್ತು ನೀವು ವಿಂಗ್ಸ್ಗಳನ್ನ ಫಿಟ್ ಮಾಡುವಾಗ ಆ ವಿಂಗ್ಸ್ದು ಮೇಲ್ಗಡೆ ಭಾಗ ಯಾವುದು, ಕೆಳಗಡೆ ಭಾಗ ಯಾವುದು, ಅದನ್ನು ನೀಟಾಗಿ ನೋಡ್ಕೊಂಡು ಫಿಟ್ ಮಾಡಿ. ಸೊ ಉಲ್ಟಾ ಪಲ್ಟಾ ಫಿಟ್ ಮಾಡಿದ್ರೆ ಗಾಳಿ ಫ್ಲೋ ಬರೋದು ಹೆಚ್ಚು ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ನೆಕ್ಸ್ಟು ವೈರ್ ಬೇಕಾಗುತ್ತೆ. ಆಲ್ಮೋಸ್ಟ್ ಒಂದು ಕಾಲು 1.5 ಅಡಿ ಅಷ್ಟು ವೈರ್ ಬೇಕಾಗುತ್ತೆ. ಸೊ 2 ವೈರ್ ಬೇಕಾಗುತ್ತೆ ಆ್ಯಕ್ಚುಲಿ. ಸೊ ಫ್ಯಾನಲ್ಲಿ ರಾಡ್ ಕೊಟ್ಟಿರ್ತಾರಲ್ಲ, ಸೊ ಆ ರಾಡ್ಗೆ ಆ ವೈರ್ನ ಫಿಟ್ ಮಾಡ್ಕೋಬೇಕು. ಸೊ ಫ್ಯಾನಲ್ಲಿ ನಿಮಗೆ ಹೋಲ್ಸ್ಗಳು ಇರುತ್ತೆ, ತುಂಬ ಹೋಲ್ಸ್ಗಳು. ಸೊ ಅದರಲ್ಲಿ ಕೆಲವು ಬೋಲ್ಟು ನಟ್ ಹಾಕೋದಕ್ಕೆ. ಸೊ ನಿಮಗೆ ಅಲ್ಲಿ ವೈರ್ ಕಾಣ್ತಿದೆಯಲ್ಲ, ಸೊ ಅದು ವೈರ್ಗಳು ಫಿಟ್ ಮಾಡ್ಕೊಳ್ಳೋದಕ್ಕೆ. ಸೊ 2 ಕಡೆ ಇರುತ್ತೆ, ಮೇಲ್ಗಡೆ ಮತ್ತು ಕೆಳಗಡೆ. ಸೊ ಕೆಳಗಡೆ ಬಂದ್ಬಿಟ್ಟು ಮೋಟ್ರ್ ಫಿಟ್ ಮಾಡ್ಕೊಳ್ಳೋದಕ್ಕೆ, ಆ ವೈರನ್ನ ಮೋಟ್ರಿಗೆ ಕನೆಕ್ಷನ್ ತೊಗೊಳ್ಳೋದಕ್ಕೆ. ನೆಕ್ಸ್ಟ್ ಮೇಲ್ಗಡೆ ಭಾಗ ಬಂದ್ಬಿಟ್ಟು ಸೀಲಿಂಗಿಂದ ಬಂದಿರುತ್ತಲ್ಲ, ಆ ವೈರಿಗೆ ಕನೆಕ್ಷನ್ ತೊಗೊಳ್ಳೋದಕ್ಕೆ. ಸೊ ಇವಾಗ ಅದೇನು ರಾಡ್ ನಾವು ವೈರ್ ಫಿಟ್ ಮಾಡ್ಕೊಂಡ್ವಲ್ಲ, ಅದನ್ನು ಮೋಟರ್ ರಾಡ್ಗೆ ಕನೆಕ್ಟ್ ಮಾಡ್ಕೋಬೇಕು. ಸೊ ಕನೆಕ್ಟ್ ಮಾಡೋದಕ್ಕೆ ಸ್ಕ್ರೂ ಮತ್ತು ಬೋಲ್ಟ್ 2 ಕೊಟ್ಟಿರ್ತಾರೆ. ಸೊ 2 ಫಿಟ್ ಮಾಡ್ಕೋಬೇಕು. ಫಸ್ಟು ಸ್ಕ್ರೂ ಫಿಟ್ ಮಾಡ್ಕೋಬೇಕು. ಸೊ ಫಿಟ್ ಮಾಡೋದಕ್ಕೆ ಸ್ಕ್ರೂ ಡ್ರೈವರು, ಟೆಸ್ಟರು, ಕಟಿಂಗ್ ಪ್ಲೇಯರು ಇದೆಲ್ಲ ಬೇಕಾಗುತ್ತೆ. ಸೊ ಇದೆಲ್ಲ ಇಟ್ಕೊಂಡು ಮಾಡಿ. ನೆಕ್ಸ್ಟು ನಟ್ಟು ಬೋಲ್ಟು ಫಿಟ್ ಮಾಡ್ಕೊಳ್ಳೋಣ. ಸೊ ಆ ಬೋಲ್ಟಲ್ಲಿ ನಿಮಗೆ ಪಿನ್ ಕಾಣುತ್ತಲ್ಲ, ಪಿನ್ ಇರುತ್ತೆ, ಪಿನ್ ತೆಗೆದುಬಿಟ್ಟು ಫಿಟ್ ಮಾಡಬೇಕು. ಆ ಪಿನ್ ಏನು ಕೊಟ್ಟಿರ್ತಾರೆ ಅಂದರೆ, ಈಗ ನಟ್ಟು ಬೋಲ್ಟ್ ಇರುತ್ತಲ್ಲ, ಅದೇನಾದ್ರು ಲೂಸಾಗಿ ಆಚೆ ಬಂದರೆ ತಡೀಲಿ ಅಂತ ಆ ಪಿನ್ ಕೊಟ್ಟಿರ್ತಾರೆ. ಸೊ ನಿಮಗೆ ಅದು ಬೋಲ್ಟ್ ಕೆಳಗಡೆ ಒಂದು ವೈಟದು ಕಾಣ್ತಿದೆಯಲ್ಲ, ಸೊ ಅದು ಕೆಪಾಸಿಟರ್ ಅಂತ. ಸೊ ಅದು ಫ್ಯಾನ್ ಜೊತೆನೇ ಬಂದಿರುತ್ತೆ. ಸೊ ಈ ಥರ ನಟ್ಟು ಮತ್ತು ಬೋಲ್ಟನ್ನ ಹಾಕೊಂಡು ಟೈಟ್ ಮಾಡ್ಕೋಬೇಕು. ಸೊ ಈ ನಟ್ಟು ಬೋಲ್ಟ್ನ ಯಾವಾಗಲೂ ತುಂಬ ಟೈಟಾಗಿ ಮಾಡ್ಕೊಳ್ಳಿ. ಸೊ ಲೂಸಾಗಿ ಏನಾದ್ರು ಹಾಕಿದ್ರೆ ಆ ಫ್ಯಾನು ಬೀಳೋ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಎಷ್ಟು ಟೈಟ್ ಆಗುತ್ತೆ ಅಷ್ಟು ಟೈಟಾಗಿ ಬೋಲ್ಟ್ ನಟ್ಟನ್ನ ಹಾಕೋಬೇಕು. ಸೊ ಫ್ರೆಂಡ್ಸ್, ಈ ವಿಡಿಯೋ ಮಾಡುವಾಗ ನಿಮ್ಗೇನಾದ್ರೂ ಇದು ಕರೆಕ್ಟಾಗಿ ಬರಬೇಕಿತ್ತು, ಆ ಥರ ಏನೋ ಅನಿಸಿದ್ರೆ ಕಾಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವೀಡಿಯೋ ಮಾಡಬೇಕಾದ್ರೆ ಅದೆಲ್ಲ ಕರೆಕ್ಷನ್ ಮಾಡ್ಕೊತೀನಿ. ಸೊ ನಿಮಗೆ ವೈರ್ ಹಾಕ್ಕೊಂಡಿದ್ವಲ್ಲ ಆಗಲೇ, ಸೊ ಆ ವೈರ್ನ ನಾವು ಸ್ಪಿನ್ನಿಂಗ್ ಮಾಡಿಕೊಂಡು ಕೆಳಗಡೆ ಮೋಟ್ರಿಗೆ ಕನೆಕ್ಟ್ ಮಾಡ್ಕೋಬೇಕು. ಸೊ ಅಲ್ಲಿ ವೀಡಿಯೋದಲ್ಲಿ ಕಾಣ್ತಾ ಇದೆಯಲ್ಲ, ಸೊ ಆ ಥರ ಮೇಲ್ಗಡೆ ಒಂದು ವೈರು, ಕೆಳಗಡೆ ಒಂದು ವೈರು ಕನೆಕ್ಟ್ ಮಾಡ್ಕೋಬೇಕು. ಸೊ ಈ ಥರ ಕ್ಯಾಪ್ ನಾವೇನು ವೈರೆಲ್ಲ ಫಿಟ್ ಮಾಡಿರ್ತೀವಿ ಅದು ಕಾಣದೇ ಇರೋ ಥರ ಕ್ಯಾಪ್ ಕ್ಲೋಸ್ ಮಾಡ್ಕೋಬೇಕು.
ಮೇಲ್ಗಡೆ ಒಂದು ಕ್ಯಾಪ್, ಕೆಳಗಡೆ ಒಂದು ಕ್ಯಾಪ್ ಕೊಟ್ಟಿರ್ತಾರೆ. ಮೇಲ್ಗಡೆದು ಸೀಲಿಂಗ್ ವೈರ್ ಕವರ್ ಮಾಡೋದಕ್ಕೆ ಕೊಟ್ಟಿರೋದು. ಸೊ ಇದು ನೋಡಿ, ಈ ಥರ ನಾವು ಈಗ ಪಾರ್ಟ್ಸ್ ಎಲ್ಲ ನಾವು ಅಸೆಂಬಲ್ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ಮೇಲ್ಗಡೆ ಫಿಟ್ ಮಾಡ್ಕೋಬೋದು. ಸೊ ಮೇಲ್ಗಡೆ ಫಿಟ್ ಮಾಡೋದಕ್ಕೆ ಇಲ್ಲಿ ಕಾಣ್ತಿದೆಯಲ್ಲ, ಈ ಕ್ಲ್ಯಾಂಪ್ ಯೂಸ್ ಮಾಡಬೇಕು. ಸೊ ಈ ಕ್ಲ್ಯಾಂಪ್ನ ಈ ಸೀಲಿಂಗ್ದು ಕ್ಯಾಪ್ ತೆಗೆದು ರೆಡ್ ಕಲರ್ದು ಮಧ್ಯದಲ್ಲಿ ಕಾಣಿಸಿದೆಯಲ್ಲ ನಿಮಗೆ, ಸೊ ಅಲ್ಲಿಗೆ ಫಿಟ್ ಮಾಡಬೇಕು. ಸೊ ಫ್ರೆಂಡ್ಸ್, ಇದು ಎಲೆಕ್ಟ್ರಿಕ್ ಕೆಲಸ ಮಾಡುವಾಗ ನಾವು ಯಾವಾಗಲೂ ತುಂಬ ಕೇರ್ಫುಲ್ಲಾಗಿರಬೇಕು. ಯಾಕಂದರೆ ಇದು ಬೇರೆ ಕೆಲಸ ಥರ ಅಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಪ್ರಾಣಾನ ಹೋಗ್ಬಿಡುತ್ತೆ. ಅದಕ್ಕೆ ಅಲ್ಲಿ ಪವರ್ ಸಪ್ಲೈ ಆಫ್ ಆಗಿದೆಯಾ ಅಂತ ಟೆಸ್ಟರಲ್ಲಿ ಟೆಸ್ಟ್ ಮಾಡಿಕೊಂಡು ಆನಂತರ ತುಂಬ ಸೇಫ್ಟಿ ಮೆಜರ್ ತೊಗೊಂಡು ಕೆಲಸ ಮಾಡಬೇಕು. ಸೊ ಈ ಥರ ಆ ಕ್ಲ್ಯಾಂಪ್ನ ರಾಡ್ಗೆ ಫಿಟ್ ಮಾಡಿಕೊಂಡು ಅದನ್ನು ಫ್ಯಾನ್ ರೋಡಿಗೆ ಕನೆಕ್ಟ್ ಮಾಡಿದ್ರೆ ಫ್ಯಾನ್ ಫಿಟ್ ಆಗುತ್ತೆ. ಸೊ ಈ ಥರದ್ದು ನಾವು ಸೀಲಿಂಗ್ ತೊಗೊಂಡ್ವಲ್ಲ ಕ್ಯಾಪು, ಅದನ್ನು ಮಧ್ಯದಲ್ಲಿ ಹೋಲ್ ಮಾಡ್ಕೋಬೇಕು. ಆ ಹೋಲ್ ಮುಖಾಂತರ ಫ್ಯಾನ್ದು ರಾಡ್ನ ತೂರಿಸ್ಕೋಬೋದು. ಸೊ ಈ ಥರ ನೋಡಿ, ಈ ಫ್ಯಾನ್ನ ನಾವು ಫ್ರೆಂಡ್ಸ್ 3 ಜನನೇ ಫಿಟ್ ಮಾಡ್ತಾ ಇರೋದು. ಸೊ ಹಂಗೆ ನೀವು ಫ್ರೆಂಡ್ಸ್ಗಳು ಸೇರಿಕೊಂಡು ಫ್ಯಾನ್ಗಳನ್ನ ಫಿಟ್ ಮಾಡ್ಕೋಬೋದು, ಅಥವಾ ನಿಮ್ಮ ಮನೇಲಿ ಮನೆ ಜನಗಳು ಸೇರ್ಕೊಂಡೆ ಫಿಟ್ ಮಾಡ್ಕೋಬೋದು. ಸೊ ನಾವೇ ಫಿಟ್ ಮಾಡ್ಕೊಂಡು ಏನೋ ಒಂಥರ ಖುಷಿ ಇರುತ್ತೆ, ನಾವೇ ಫಿಟ್ ಮಾಡಿದ್ವಿ ಅಂತ. ಸೊ ಹಂಗಾಗಿ ನೋಡಿ, ಇದು ಫ್ಯಾನ್ ರೋಡ್ ಮತ್ತು ಸೀಲಿಂಗ್ ರೋಡ್ ಇವಾಗ ಫಿಟ್ ಆಯಿತು. ಬಟ್ ಮಧ್ಯದಲ್ಲಿ ಒಂದು ನಟ್ಟು ಬೋಲ್ಟ್ ಇರುತ್ತೆ, ಅದನ್ನು ಹಾಕೋಬೇಕು. ಅದನ್ನು ಹಾಕೊಂಡು ಚೆನ್ನಾಗಿ ಟೈಟ್ ಮಾಡಬೇಕು. ಸೊ ಈ ಥರ ನೀವು ಈ ವಿಡಿಯೋನ ಸ್ಟಾರ್ಟಿಂಗಿಂದ ಕೊನೆ ತನಕ ನೋಡ್ಕೊಂಡು ಆರಾಮಾಗಿ ಫ್ಯಾನ್ನ ಫಿಟ್ ಮಾಡ್ಕೋಬೋದು. ಸೊ ಇವಾಗ ಸೀಲಿಂಗಿಂದ ಬಂದಿರುತ್ತಲ್ಲ ಆ ವೈರನ್ನು ನಾವು ಫ್ಯಾನ್ ಫಿಟ್ ಮಾಡ್ಕೊಂಡ್ವಲ್ಲ ಆ ವೈರನ್ನು ಕನೆಕ್ಷನ್ ಮಾಡಬೇಕು. ಸೊ ಕನೆಕ್ಷನ್ ಮಾಡಿಕೊಂಡ್ರೆ ಪವರ್ ಸಪ್ಲೈ ಲಿಂಕ್ ಆಗುತ್ತೆ. ಸೊ ನಾನು ಮತ್ತೆ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ. ಸೊ ಎಲೆಕ್ಟ್ರಿಕ್ ಕೆಲಸ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಮಾಡಿ, ತಿಳ್ಕೊಂಡು ಮಾಡಿ. ಸೊ ಈ ಥರ ವೈರ್ ಕನೆಕ್ಟ್ ಮಾಡಿದ್ಮೇಲೆ ಆ ಟೇಪ್ ಹಾಕಬೇಕು. ಸೊ ಶಾರ್ಟ್ ಸರ್ಕ್ಯೂಟ್ ಏನಾದ್ರು ಆಗಬಾರ್ದು ಅಂತ. ಆ ಥರ ವೈರ್ಸ್ ಎಲ್ಲನೂ, ಎಕ್ಸ್ಟ್ರಾ ವೈರ್ಸ್ ಎಲ್ಲನೂ ಆ ಸೀಲಿಂಗಲ್ಲಿ ಸ್ಪೇಸ್ ಇರ್ತಲ್ಲ ಅಲ್ಲಿಗೆ ತೆಗೆದ್ಬಿಟ್ಟು ಕ್ಯಾಪ್ ಹಾಕಬೇಕು. ಸೊ ಈ ಥರ ಕ್ಯಾಪ್ ಹಾಕ್ಕೊಂಡು ಫ್ಯಾನ್ ಫಿಟ್ ಮಾಡ್ಕೋಬೋದು. ಸೊ ನಮ್ಮ ವೀಡಿಯೋನ ನೀವು ಸ್ಟಾರ್ಟಿಂಗಿಂದ ಕೊನೆವರೆಗೂ ನೋಡಿದ್ರೆ ಕ್ಲಿಯರಾಗಿ ಫ್ಯಾನ್ ಯಾವ ಥರ ಫಿಟ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಸೊ ಐ ಥಿಂಕ್ ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗುತ್ತೆ ಅನ್ಕೋತೀನಿ. ಯೂಸ್ಫುಲ್ ಆಗುತ್ತೆ ಅನಿಸಿದ್ರೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಸೊ ಇನ್ನೂ ಹಲವಾರು ಈ ಥರ ವೀಡಿಯೋಸ್ ಮಾಡೋದಕ್ಕೆ ಎನ್ಕರೇಜ್ ಆಗುತ್ತೆ ನಮಗೆ. ಸೊ ನೋಡಿ, ಈಗ ಫ್ಯಾನು ರನ್ ಆಗೋದಕ್ಕೆ ರೆಡಿ ಇದೆ. ಸ್ವಿಚ್ ಹಾಕಿದ್ರೆ ರನ್ ಆಗುತ್ತೆ. ಎಸ್, ದ ಫ್ಯಾನ್ ಇಸ್ ರನ್ನಿಂಗ್. ಓಕೆ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.